ಈಗ ವೃಕ್ಷಾಸನ ಶಿಲ್ಪ ಅವ್ರು ಮಾಡ್ತಾರೆ. ವೈಲ್ಡ್ ವ್ಯಾಲಿ ರೆಸಾರ್ಟಿಗೆ ಬಂದಿದ್ದೀವಿ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ. ಈಗ ಬಲಗಾಲು ಮಾಡಿಸಿ ಇದು ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಪೋಸ್ಚರ್ ಇದು. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಹಸ್ತಗಳನ್ನು ಸೇರಿಸಿ ಕೈ ನೇರ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಈ ಕೈ ಥರ ಈ ಲಾಕ್ ಮಾಡ್ಕೊಂಡು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ರಿಪ್ಸ್ ಭಾಗ ಎಲ್ಲ ಸ್ಟ್ರೆಚ್ ಆಗುತ್ತೆ. ರಿಸ್ಟು ಚೆನ್ನಾಗಿ ಎಳೆಯೋದ್ರಿಂದ ನಿಮಗೆ ಗೊತ್ತಾಯ್ತು, ಮತ್ತು ಬ್ಯಾಲೆನ್ಸು ಸಿಗುತ್ತೆ ಕೈ ಲಾಕ್ ಮಾಡಿ ಎಳೆಯೋದ್ರಿಂದ. ಇದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇದು ಸಹಾಯಕ ಆಗುತ್ತೆ. ಇದು ಮಾಡೋದ್ರಿಂದ ವಯಸ್ಸಾದವ್ರಿಗೂ ಇದು ಸಪೋರ್ಟ್ ತೊಗೊಂಡು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ನಿಧಾನ ಕೈ ಕೆಳಗೆ ಬಿಡಿ, ಕಾಲು ಕೆಳಗಿಳಿಸಿ, ಈಗ ಚೇಂಜ್ ಮಾಡಿ. ಈಗ ಲೆಫ್ಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ವಯಸ್ಸಾಗ್ತಾ ಬ್ಯಾಲೆನ್ಸಿಂಗ್ ತಪ್ಪೋಗುತ್ತಲ್ಲ ಅಂಥವ್ರು ಇದನ್ನು ಸ್ವಲ್ಪ ಗೋಡೆ ಹೊರಗೆ ಬಿಟ್ಟು ಮಾಡ್ತಾ ಇರಬೇಕು. ಅಥವಾ ಕಾಲು ನೇರ ಮಾಡಿದ್ರೆ ಗೋಡೆ ಹತ್ರ ನಿಂತ್ಕೊಂಡ್ರೆ ನಮಗೆ ಶಕ್ತಿ ಬರುತ್ತೆ ಕಾಲುಗಳಿಗೆ. ಕೈಗಳು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಹಸ್ತಗಳನ್ನು ಸೇರಿಸಿ ಕೈ ಎಳೆದಾಗ ಕೈ ನೇರ ಆಗಲ್ಲ. ಈಗ ಲಾಕ್ ಮಾಡ್ಕೊಂಡು ಎಳ್ಕೊಂಡಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ರಿಪ್ಸ್ ಭಾಗ ಎಲ್ಲ ಚೆನ್ನಾಗಿ ಬ್ರೀದ್ ಮಾಡ್ತಾ ಇರಬೇಕು. ವೃಕ್ಷಾಸನ ಇದು ಮರದ ಹತ್ರನೇ ಮಾಡ್ತಾಯಿದ್ದಾರೆ ಹೆಸ್ರಿಗೆ ತಕ್ಕನಾಗಿ. ನಿಧಾನ ಕೈ ಕೆಳಗೆ ಬಿಡಿ, ಕಾಲು ಕೆಳಗಿಳಿಸಿ. ಇದು ಕಣ್ಣು ಮುಚ್ಚಿ ಮಾಡಿದ್ರೆ ನಮಗಿನ್ನೂ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮನಸ್ಸು ಒಳಮುಖವಾಗಿ ಹೋದಾಗ ಮೈಂಡು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಇದು ಮಾಡೋದ್ರಿಂದ. ಎಲ್ಲರೂ ಇದು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಆಸನ ಇದು. ನಮಸ್ತೆ.